ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು LNSL ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಷ್ಟು ಭಯಂಕರವಾದ ಮ್ಯಾಚ್ ನ ಕೊಡ್ತಾರೆ ಅಂತ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ತಲೆ ನಿಜವಾಗ್ಲೂ ಕೂಡ ಓಪನ್ ಆಗುತ್ತೆ. ಅಂಡ್ ಅದಕ್ಕೆ ಅವರು 16 ಹೊಲಿಗೆಗಳನ್ನು ಕೂಡ ಹಾಕಿಸ್ಕೊಂಡಿರ್ತಾರೆ. ಅಂಡ್ ಈಗ WWE ಅವರು ಆ ಒಂದು ಫೋಟೋನು ಕೂಡ ರಿಲೀಸ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇವನ್ ಒಂದು ವಿಡಿಯೋನು ಕೂಡ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದ್ರ ಬಗ್ಗೆ ನಾನು ಒಂದು ಇಂಟ್ರೆಸ್ಟಿಂಗ್ ವಿಚಾರನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಯಾಕ್ಷನ್ ಕೂಡ ಬಂದಿದೆ ಇದ್ರ ಬಗ್ಗೆ. ಐ ಸಾ ರೆಡ್ ಅಂತ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ನಾನು ಬ್ಯಾಡ್ ಬ್ಲಡ್ ಅಲ್ಲಿ ರಕ್ತನ ನೋಡಿದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸ್ತಾ ಇದ್ದಾರೆ. ಲಿಟರಲಿ ಗೈಸ್, ನೀವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರಬಹುದು. ಇದನ್ನು ನಾನು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಹಾಕ್ತೀನಿ, ಯಾಕಂದ್ರೆ ಯೂಟ್ಯೂಬ್ ಇಂದ ಸ್ಟ್ರೈಕ್ ಬಂದ್ರು ಬರ್ಬೋದು. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಂತೂ ಕಾಣಿಸ್ತಾ ಇದ್ದಾರೆ. ಅಂಡ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ನು ಕೂಡ ಅವರು ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ ರೆಸಲ್ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಅಂತ ಅನ್ಕೋತೀನಿ ಕೇಜ್ ಮ್ಯಾಚ್ ಅವರ ಕಡೆಯಿಂದ ಈ ಒಂದು ಮ್ಯಾಚ್ ನ ಮ್ಯಾಚ್ ಆಫ್ ದ ಇಯರ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಅಂಡ್ ಔಟ್ ಆಫ್ 10 9.39 ರೇಟಿಂಗ್ಸ್ ನ ಅವರು ಈ ಒಂದು ಮ್ಯಾಚ್ ಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇದು ಎಷ್ಟು ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ WWE ಹಿಸ್ಟ್ರಿಯಲ್ಲೇ 21ನೇ ಗ್ರೇಟೆಸ್ಟ್ ಮ್ಯಾಚ್ ಈ ಒಂದು ಮ್ಯಾಚ್ ಆಗಿದೆ. ಲಿಟರಲಿ ಗೈಸ್ ಸಖತ್ತಾಗಿತ್ತು. ಅಂಡ್ ರೇಟಿಂಗ್ಸ್ ಕೂಡ ಈ ಒಂದು ಮ್ಯಾಚ್ ಇಷ್ಟೇ ಡಿಸರ್ವ್ ಕೂಡ ಮಾಡುತ್ತೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಆಗಿ CM ಪಂಕ್ ಅವರ LNSL ಮ್ಯಾಚ್ ಇಷ್ಟೊಂದು ಬ್ರೂಟಲ್ ಆಗಿತ್ತಲ್ಲ, ಈ ಒಂದು ಮ್ಯಾಚ್ ನ ಯಾರು ಪ್ರೊಡ್ಯೂಸ್ ಮಾಡಿದ್ರು ಅನ್ನೋದನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಅಬ್ಯಾಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಇವ್ರನ್ನ ನೀವು TNL ಕೂಡ ನೋಡಿರ್ತೀರ. TNL ಇವರು ಕೇನ್ ಅಂತ ಫೇಮಸ್ ಆಗಿದ್ರು. ಅಂಡ್ WWE ಕೂಡ ಇವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಸೊ ಇವರು CM ಪಂಕ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ LNSL ಮ್ಯಾಚ್ ನ ಪ್ರೊಡ್ಯೂಸ್ ಮಾಡಿದ್ರು. ಅಂಡ್ ಇವ್ರ ಬಗ್ಗೆ ಮಾತಾಡೋದಾದ್ರೆ ಇವರು ಕೂಡ TNA ತುಂಬಾನೇ ಬ್ರೂಟಲ್ ಮ್ಯಾಚಸ್ ಗಳನ್ನ ಕೊಟ್ಟಿದ್ದಾರೆ. ಅದರಿಂದನೇ ಅನ್ಕೋತೀನಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬ್ರೂಟಾಲಿಟಿ ತುಂಬು ತುಳುಕ್ತಾ ಇತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಫೈನಲಿ ನಮ್ಮ ಜಿಮ್ಮಿ ಊಸೋ ಅವರ ರಿಟರ್ನ್ ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಜೇ ಊಸೋ ಅವರ ಕಡೆಯಿಂದನೂ ಕೂಡ ರಿಯಾಕ್ಷನ್ ಹೊರಗಡೆ ಬಂದಿದೆ. ನಮ್ಮ ಜೇ ಊಸೋ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ರಿಟರ್ನ್ ವಿಡಿಯೋನ ಶೇರ್ ಮಾಡಿ ಇಟ್ಸ್ ಜಿಮ್ಮಿ ಊಸೋ ಅಂತ ಅವರು ಒಂದು ಲೈನ್ ನ ಬರ್ದಾಕಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಜೇ ಊಸೋ ಅವರು ಕೂಡ ಬ್ಯಾಡ್ ಬ್ಲಡ್ ಅಲ್ಲಿ ಪ್ರೆಸೆಂಟ್ ಆಗಿದ್ರು. ಅಂಡ್ ಅವರು ಆಡಿಯನ್ಸ್ ಹತ್ರ ಕೂತ್ಕೊಂಡು ಈ ಒಂದು ಸಂಪೂರ್ಣ ಬ್ಲಡ್ ಲೈನ್ ಮ್ಯಾಚ್ ಏನಿದೆ ಅಂಡ್ ಜಿಮ್ಮಿ ಊಸೋ ಅವರ ರಿಟರ್ನ್ ಆಗಿರ್ಬೋದು, ಆ ಒಂದು ಟೈಮ್ ಅಲ್ಲಿ ಈಟ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಅವ್ರನ್ನು ಕೂಡ ಆದಷ್ಟು ಬೇಗ WWE ಅವರು ಈ ಎಲ್ಲಾ ವಿಚಾರದಲ್ಲೂ ಕೂಡ ಇನ್ವಾಲ್ವ್ ಮಾಡ್ತಾರೆ ಅಂತ ಅನ್ಕೋತೀನಿ. ನೋಡೋಣ ನಮ್ಮ ಜೇ ಊಸೋ ಅವರು ಫೈನಲಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆದಾಗ ಯಾವ ರೀತಿ ರಿಯಾಕ್ಷನ್ ಆಡಿಯನ್ಸ್ ಇಂದ ಬರುತ್ತೆ ಅಂತ. ಯಾಕಂದ್ರೆ ಜಿಮ್ಮಿ ಊಸೋ ಅವರಿಗೆ ಮಾತ್ರ ಆಡಿಯನ್ಸ್ ಗಳು ಸಿಕ್ಕಾಪಟ್ಟೆ ದೊಡ್ಡ ರಿಯಾಕ್ಷನ್ ನ ಕೊಟ್ಟಿದ್ದಾರೆ. ಅಂಡ್ ಇಷ್ಟೇ ಅಲ್ಲ ಗೈಸ್, ನಮ್ಮ ಜಿಮ್ಮಿ ಊಸೋ ಹಾಗೆ ರೋಮನ್ ರೈನ್ಸ್ ಅವರು ರಿಂಗ್ ನ ಸಂಪೂರ್ಣವಾಗಿ ಲೀವ್ ಮಾಡುವಂತಹ ವಿಡಿಯೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ನಮ್ಮ ಜಿಮ್ಮಿ ಊಸೋ ಅವರ ಶರ್ಟ್ ಅಲ್ಲಿ ನಮಗೆ ದೇ ಆರ್ ನಾಟ್ ದ ಒನ್ಸ್ ಅನ್ನೋ ಒಂದು ಲೆಟರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ದಿನ ನಮ್ಮ ಜಿಮ್ಮಿ ಊಸೋ ಅವರು ವಿ ದ ಒನ್ಸ್ ಅಂತ ಹೇಳೋರು, ಬಟ್ ಈಗ ಅವರು ದ ಒನ್ಸ್ ಅಲ್ಲ ಅಂತ ರೋಮನ್ ರೈನ್ಸ್ ಅವರಿಗೆ ತೋರಿಸ್ತಾ ಇದ್ದಾರೆ. ನೋಡು, ಈ ರೀತಿ ನಾನು ಶರ್ಟ್ ನ ಹಾಕೊಂಡು ಬಂದಿದ್ದೀನಿ ಅಂತ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ರೀತಿ ನಾವು ರೋಮನ್ ರೈನ್ಸ್ ಅವ್ರನ್ನ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಈ ಒಂದು ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಅಲ್ಲಿ. ಯಾಕಂದ್ರೆ ಬ್ಲಡ್ ಲೈನ್ OG ಬ್ಲಡ್ ಲೈನ್ ಇದ್ದಾಗ ನಿಮ್ಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ರು. ಅಂಡ್ ಅವರು ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರಿಗೆ ಆರ್ಡರ್ಸ್ ಗಳನ್ನ ಕೊಡೋರು. ಬಟ್ ಈ ಬಾರಿ ನಮ್ಮ ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋಣ ಬಾ, ನೀನ್ ಇವಾಗ ಹಳೆ ಟ್ರೈಬಲ್ ಚೀಫ್ ಅಲ್ಲ, ನೀನು ಹೊಸ ಟ್ರೈಬಲ್ ಚೀಫ್ ಅಂತ. ಅಂಡ್ ತಾನು ಹಾಕಿರ್ತಕ್ಕಂತಹ ಶರ್ಟ್ ಕೂಡ ನಮ್ಮ ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಅವರಿಗೆ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಅಲ್ಲಿ WWE ಅವರು ತುಂಬಾ ದೊಡ್ಡ ಬದಲಾವಣೆಯನ್ನು ಕೂಡ ತಂದಿದೆ ಅಂತಾನೆ ಹೇಳ್ಬಹುದು. ನೋಡೋಣ ಸ್ಮ್ಯಾಕ್ ಡೌನ್ ಅಲ್ಲಿ ಇವರಿಬ್ರು ಬಂದಾಗ ಯಾವ ರೀತಿ ಇರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ. ಬ್ಯಾಡ್ ಬ್ಲಡ್ ಮುಗಿದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ನಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರ ಬಳಿ ತುಂಬಾನೇ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮೊದಲನೇದಾಗಿ ಗೋಲ್ಡ್ಬರ್ಗ್ ಅವರ ಪ್ರಶ್ನೆನ ಕೇಳಿದಾಗ ನಮ್ಮ ಟ್ರಿಪಲ್ ಎಚ್ ಅವರು ಗೋಲ್ಡ್ಬರ್ಗ್ ಅವರು WWE ಅಲ್ಲಿ ಮ್ಯಾಚ್ ನ ರೆಸಲ್ ಮಾಡ್ತಾರ ಅಂತ ಕೇಳಿದಾಗ ನೆವರ್ ಸೇ ನೆವರ್ ಅಂತ ಉತ್ತರನ ಕೊಟ್ಟಿದ್ದಾರೆ. ಅಂದ್ರೆ ಹೇಳೋದಕ್ಕಾಗೋದಿಲ್ಲ, WWE ಅವರು ಯಾವುದು ಕೂಡ ಕರೆಕ್ಟ್ ಆಗಿ ಆನ್ಸರ್ ನ ಕೊಡೋದಕ್ಕಾಗದೇ ಇದ್ದಾಗ ಈ ರೀತಿ ಒಂದು ಸೆಂಟೆನ್ಸ್ ನ ಹೇಳ್ತಾರೆ. ಸೊ ನಮ್ಮ ಗೋಲ್ಡ್ಬರ್ಗ್ ಅವರು ಬ್ಯಾಡ್ ಬ್ಲಡ್ ಅಲ್ಲಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಅದನ್ನ ನೋಡ್ತಾ ಇದ್ರೆ ಅಂಡ್ ಆದಷ್ಟು ಬೇಗ ನಮಗೆ ಗೋಲ್ಡ್ಬರ್ಗ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ ಅಗೇನ್ಸ್ಟ್ ಗಂತರ್ ಅವರ ವಿರುದ್ಧ. ಅಂಡ್ ಇನ್ನ ಒಂದು ದೊಡ್ಡ ಕಾಂಟ್ರವರ್ಸಿಗೆ ನಮ್ಮ ಟ್ರಿಪಲ್ ಎಚ್ ಅವರು ಆನ್ಸರ್ ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇಂಟರ್ನೆಟ್ ಅಲ್ಲಿ ತುಂಬಾ ದಿನಗಳಿಂದ ಒಂದು ಕಾಂಟ್ರವರ್ಸಿ ನಡೀತಾ ಇರುತ್ತೆ, ನಮ್ಮ ಟ್ರಿಪಲ್ ಎಚ್ ಅವರು ಬ್ಲಾಕ್ ರೆಸ್ಲರ್ಸ್ ಗಳನ್ನ ಸರಿಯಾಗಿ WWE ಅಲ್ಲಿ ಬುಕ್ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ. ನಾನು ಇದನ್ನೆಲ್ಲದನ್ನು ಕೂಡ ಕವರ್ ಮಾಡಿರ್ಲಿಲ್ಲ ವಿಡಿಯೋದಲ್ಲಿ. ನಮ್ಮ MVP
ಅವರು ಕೂಡ ಟ್ರಿಪಲ್ ಎಚ್ ಅವರ ಬಗ್ಗೆ ಟ್ವೀಟ್ ಗಳನ್ನ ಮಾಡಿರ್ತಾರೆ. ಆದ್ರೂ ಬುಡುಗರು MVP ಅವರು ಮಾಡ್ತಾನೆ ಇರ್ತಾರೆ ಅನ್ಕೊಂಡಿದ್ದೆ. ಬಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಆನ್ಸರ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು WWE ಅಲ್ಲಿ ಯಾವುದೇ ರೀತಿಯ ಕಲರ್ ಡಿಫರೆನ್ಸ್ ನ ನೋಡೋದಿಲ್ಲ, ಯಾವುದೇ ರೀತಿಯ ನ್ಯಾಷನಾಲಿಟಿನ ನೋಡೋದಿಲ್ಲ, ಮೆನ್ಸ್ ನ ವಿಮೆನ್ಸ್ ನ ಯಾವ್ದನ್ನು ಕೂಡ ನೋಡೋದಿಲ್ಲ. ನಾನು ಬರೀ ಟ್ಯಾಲೆಂಟ್ ನ ನೋಡ್ತೀನಿ. ಅವರಲ್ಲಿ ಆ ಒಂದು ಟ್ಯಾಲೆಂಟ್ ಇದ್ರೆ ಅವ್ರನ್ನ ನಾನು ಚೆನ್ನಾಗಿ ಬುಕ್ ಮಾಡ್ತೀನಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸಿದ್ದಾರೆ. ಇದ್ರ ಬಗ್ಗೆ ಆನ್ಸರ್ ನ ಕೊಡಬೇಕು ಅಂದ್ರೆ ಹಾಗಾದ್ರೆ ಇಂಡಿಯನ್ಸ್ ಯಾಕೆ ನೀವು ಚೆನ್ನಾಗಿ ಬುಕ್ ಮಾಡಲಿಲ್ಲ, ಈ ರೀತಿನೂ ಕೂಡ ಆನ್ಸರ್ ನ ಕೊಡಬಹುದು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಹೇಳೋ ಪ್ರಕಾರ ಅವರು ಯಾವುದೇ ರೀತಿಯ ಭೇದ ಭಾವನ ಮಾಡೋದಿಲ್ವಂತೆ WWE ಅಲ್ಲಿ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ದ ರಾಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಬ್ಯಾಡ್ ಬ್ಲಡ್ ನ ಮೇನ್ ಇವೆಂಟ್ ಅಲ್ಲಿ ನಮಗೆ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ರಾಕ್ ಅವರು ಏನು ಹೇಳ್ದಲೇನೆ ಎಲ್ಲದನ್ನು ಕೂಡ ಹೇಳಿ ಹೋಗ್ತಾರೆ. ಅವರು ಸಿಂಪಲ್ ಆಗಿ 1 2 3 ಅಂತ ಒಂದು ಸೈನ್ ನ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಹೊರಟಾದ್ಮೇಲೆ ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಬಟ್ ರಾಕ್ ಅವರ ವಿಡಿಯೋನ WWE ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ನ ನೀವು ನೋಡಿದ್ರೆ ದ ರಾಕ್ ಮೇಕ್ಸ್ ಅನ್ ಅರ್ತ್ ಶಾರ್ಟರಿಂಗ್ ರಿಟರ್ನ್ ಅಂಡ್ ಸ್ಟೇರ್ ಡೌನ್ ರೋಮನ್ ರೈನ್ಸ್ ಬ್ಯಾಡ್ ಬ್ಲೇಡ್ 2024 ಹೈಲೈಟ್ಸ್ ಅಂತ ಇಲ್ಲಿ ನಮ್ಮ WWE ಅವರು ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ ಇಲ್ಲಿ WWE ಅವರು ಕೋಡಿ ರೋಡ್ಸ್ ಅವರ ನೇಮ್ ನ ಮೆನ್ಷನ್ ಮಾಡಿಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ರಾಕ್ ಅವರು ತಮ್ಮ ಶಾಕಿಂಗ್ ರಿಟರ್ನ್ ನ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಸ್ಟೇರ್ ಡೌನ್ ಮಾಡಿದ್ದಾರೆ. ಬರೀ ರೋಮನ್ ರೈನ್ಸ್ ಅವ್ರನ್ನ ನೋಡಿ ರೋಮನ್ ರೈನ್ಸ್ ಅವ್ರಿಗೆ ಲುಕ್ ನ ಕೊಟ್ಟು ರಾಕ್ ಅವರು ಹೊರಟೋಗಿದ್ದಾರೆ ಅಂತ WWE ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ರಾಕ್ ಅವರು ಬಂದಿದ್ದು ಬರೀ ರೋಮನ್ ರೈನ್ಸ್ ಅವರಿಗೆ ಮಾತ್ರನ, ಕೋಡಿ ರೋಡ್ಸ್ ಅವರಿಗೆ ಅಲ್ವಾ? ನಿಜವಾಗ್ಲೂ ಗೈಸ್ ಸಿಕ್ಕಾಪಟ್ಟೆ ಡಿಬೇಟ್ ಇದ್ರ ಮೇಲೆ ನಡೀತಾ ಇದೆ. ನಾನು ಹೇಳ್ತೀನಿ WWE ಅವರು 100% ರಸಲ್ ಮೇನಿಯಾ 41 ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಫ್ಯೂಡ್ ನ ಬಿಲ್ಡ್ ಮಾಡ್ತಾ ಇದೆ. ಅಂಡ್ ಅದೇ ರೀತಿ WWE ಅವರು ಈ ಒಂದು ಟೈಟಲ್ ನ ಹಾಕೋದ್ರ ಮುಖಾಂತರ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಫ್ಯೂಡ್ ನು ಕೂಡ ಪ್ಲಾನ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ಈ ಬಾರಿ ರಸಲ್ ಮೇನಿಯಾಗೆ ಏನಾದ್ರೂ ನಮ್ಗೊಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಅದಕ್ಕಿಂತ ಮುಂಚೆ ನೋಡೋದಕ್ಕೆ ಸಿಗಬಹುದು. ಅಥವಾ WWE ಅವರು ಆ ಒಂದು ಮ್ಯಾಚ್ ನ ರಸಲ್ ಮೇನಿಯಾ 42 ಕೂಡ ವೆಯ್ಟ್ ಮಾಡಿಸಬಹುದು, ಅಂದ್ರೆ ಹೋಲ್ಡ್ ಕೂಡ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ರಾಕ್ ಅವರು ಬರೀ ರೋಮನ್ ರೈನ್ಸ್ ಅವರಿಗೆ ಮಾತ್ರ ಬಂದ್ರ ಅಥವಾ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಇವರಿಬ್ರಿಗೂ ಕೂಡ ವಾಪಸ್ ಬಂದ್ರು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ಬಹಳಷ್ಟು ಅಪ್ಡೇಟ್ಗಳಿದೆ. ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ಗೆ ರಾಕ್ ಅವರು ಜಾಯ್ನ್ ಆಗೋದು ಕನ್ಫರ್ಮ್ ಕೂಡ ಆಗಿದೆ. ಅದನ್ನೆಲ್ಲದನ್ನು ಕೂಡ ತಗೊಂಡು ಸಂಜೆ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.